ಬಂದಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಬಂದಂದ್ರೆ ಮಕ್ಕಳಿಗೆ ಖುಷಿ. ವಾಟಾಳ್ ನಾಗರಾಜ್ ಬಂದಂದ್ರೆ ನಮ್ಗೆ ರಜಾ ಸಿಕ್ತು ಅಂತ ಹುಡುಗರು ಬಹಳ ಖುಷಿ. ಈಗಲೂ ಫೋನ್ ಮಾಡ್ತಾರೆ, ಏನಾದ್ರು ಬಂದ್ ಮಾಡಿ ಸರ್ ಅಂತಾರೆ. ಪಾಪ ನನ್ನ ಜೊತೆಲಿ ರಾಜ್ಯದ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ನಮ್ ಜೊತೆಲಿದ್ದಾರೆ. ಈ ವಾಟಾಳ್ ನಾಗರಾಜ್ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಫೋನ್ ಮಾಡಿ ಇವ್ರಿಗೆ ಸ್ಟ್ರೈಕ್ ಮಾಡಿ ಸರ್ ಒಂದಿನ ರಜಾ ಸಿಗುತ್ತೆ ಅಂತ ಯೋಚನೆ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಇವ್ರು ಏನ್ ಅನ್ಕೊಂಡಿದ್ದಾರೆ, ರಜಾ ಸಿಕ್ಕಿದ್ರೆ ಬಂದು ನಮ್ ಜೊತೆ ಜಾಯ್ನ್ ಆಗಿ ಸ್ಟ್ರೈಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಇವ್ರು ವಾಟಾಳ್ ನಾಗರಾಜ್ ಅವರು ಅಲ್ವಾ. ರಜಾ ಸಿಕ್ಕಿದ್ರೆ ಆರಾಮಾಗಿರ್ಬೋದು ಅಂತ ಒಂದ್ ಸ್ವಲ್ಪ ಜನ ಇರ್ತಾರೆ, ರಜಾ ಸಿಕ್ಕಿದ್ರೆ ಸ್ವಲ್ಪ ಜನ ಥಿಯೇಟರ್ ಹೋಗಿ ಪಿಕ್ಚರ್ ನೋಡ್ಬೋದಪ್ಪ ಅಂತ ಅನ್ಕೊಂತಾರೆ. ಇನ್ನೊಂದಷ್ಟು ಜನ ಮಕ್ಳು ಇರ್ತಾರೆ, ಆ ಮಕ್ಳಿಗೆ ಪೇರೆಂಟ್ಸ್ಗೆ ತೊಂದರೆ ಮಾಡ್ಬೇಕು ಅಂತಾನೆ ಇರ್ತಾರೆ. ಹಂಗಿರ್ಬೇಕಾದ್ರೆ ಅವ್ರು ಹೋಗಿ ವಾಟಾಳ್ ನಾಗರಾಜ್ ಜೊತೆ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಇವ್ರು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾ ಇದಾರೆ, ಅಪ್ಪ ಸ್ಟೂಡೆಂಟ್ಸ್ ಎಲ್ಲ ನನ್ಗೆ ಫೋನ್ ಮಾಡಿ ಬಲವಂತ ಮಾಡ್ತಾ ಇದಾರೆ, ರಜಾ ಕೊಡ್ಸಿ ಸರ್ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದಾರೆ. ಅವರು ಸ್ಟ್ರೈಕ್ ನೀವೇ ಮಾಡ್ಬೇಕು, ಸ್ಟ್ರೈಕ್ಗೆ ನೀವು ಬರೋದಿಲ್ಲ, ಇವ್ರಿಗೆ ರಜಾ ಸಿಗ್ಬೇಕು ಅಷ್ಟೇ ಕಾನ್ಸೆಪ್ಟ್.